ಹಲೋ ಫ್ರೆಂಡ್ಸ್, ನಾನು ಈ ದಿನ ಒಂದು ಹಿಂದಿನ ಕಾಲದ ರೆಸಿಪಿ ಮಾಡ್ತೀನಿ ಫ್ರೆಂಡ್ಸ್. ಇದು ನಮ್ಮ ತಾಯಿ ಮತ್ತು ನಮ್ಮ ಅಜ್ಜಿ ಅವರಮ್ಮ ಹಾಗೆ ಮಾಡ್ತಿದ್ರಂತೆ. ನಮಗೆ ನಮ್ಮ ಚಿಕ್ಕವರಿರುವಾಗ ನಮ್ಮ ತಾಯಿ ಎಲ್ಲ ಮಕ್ಕಳುಗಳಿಗೂ ಸಹ ಇದನ್ನು ಮಾಡಿ ಕುಡಿಸ್ತಾಯಿದ್ರು. ಅದನ್ನು ನಿಮಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಇದು ಸರಿನೋ ತಪ್ಪು ಅಂತ ಗೊತ್ತಿಲ್ಲ. ಒಟ್ಲಿ ನಮಗೆಲ್ಲ ನಮ್ಮಮ್ಮ ನಾವು ಚಿಕ್ಕವರಿರುವಾಗ ಮಾಡಿ ಕುಡಿಸ್ತಿದ್ರು. ಮತ್ತು ನಮ್ಮ ಮನೇಲಿ ಹುಟ್ಟಿರೋ ಮಕ್ಕಳುಗಳು ಎಲ್ಲರಿಗೂ ಸಹ, ನಮ್ಮದು ದೊಡ್ಡ ಫ್ಯಾಮಿಲಿ, ಎಲ್ಲರಿಗೂ ಸಹ ಮಕ್ಕಳುಗಳಿಗೆ ಮಾಡಿ ಕುಡಿಸ್ತಾಯಿದ್ರು. ಇದನ್ನು ನಾನು ನೋಡ್ತಾ ಇರ್ತಿದ್ದೆ ಯಾವಾಗೂ ಕೂತ್ಕೊಂಡು. ಅದನ್ನು ನಿಮಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಏನಕ್ಕೆ ಮಾಡ್ತಿದ್ರು ಅಂದರೆ, ಆ ಮಗುಗೆ ಶೀತ ಆಗದೆ ಇರಲಿ ಅಂತ ಮಾಡ್ತಾಯಿದ್ರು ಅವರು. ನಾವು ಕೇಳಿದಾಗ ಆ ಥರ ಹೇಳ್ತಿದ್ರು. ಮತ್ತು ತಲೆ ಸ್ನಾನ ಮಾಡಿಸ್ತು ಎಳೆ ಪಾಪುಗೆ ಅಂದರೆ ಇದನ್ನು ಹಾದಿನ ಕುಡಿಸ್ತಾಯಿದ್ರು. ಇದು ಕುಡಿದ್ರೆ ಸಾಕು ಮಗು ಚೆನ್ನಾಗಿ ನಿದ್ರೆ ಮಾಡ್ತಿತ್ತು. ಇದನ್ನು ನಾನು ಸಹ ಕಣ್ಣಿಂದ ನೋಡಿದ್ದೀನಿ. ನಮ್ಮ ಮನೇಲಿ ತುಂಬ ಮಕ್ಕಳು ಇದ್ದರು, ಹಾಗಾಗಿ ಎಲ್ಲ ಮಕ್ಳಿಗೂ ಮಾಡಿ ಕುಡಿಸೋರು ನಾನು ನೋಡಿದ್ದೀನಿ. ಹಾಗಾಗಿ ನಿಮಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ನೋಡಿ, ಬೆಳ್ಳುಳ್ಳಿ, ವೀಳ್ಯದೆಲೆ, ಈರುಳ್ಳಿ, ಸಣ್ಣ ಈರುಳ್ಳಿನೇ ಹುಡುಕಿ ತಂದು ಇಟ್ಕೊಂಡು ಮಾಡ್ತಾಯಿದ್ರು ಅವರು. ಯಾವ ಕಾರಣಕ್ಕೂ ದಪ್ಪ ಈರುಳ್ಳಿ ಮಾಡ್ತಿರಲಿಲ್ಲ. ನಾನು ಈಗ ದಪ್ಪ ಈರುಳ್ಳಿನೇ ಮಾಡಿ ತೋರಿಸ್ತಾ ಇದ್ದೀನಿ. ಶುಂಠಿ ಮತ್ತು ಕರಿಮೆಣಸು, ಅದೇ ಕಾಳು ಮೆಣಸು ಇದೆಯಲ್ಲ ಅದು, ಮತ್ತು ಒಂದೆರಡು ಕಾಳು ಉಪ್ಪು ಹಾಕ್ತಿದ್ರು. ಉಪ್ಪು ಒಂದೇ ಹರಳು ಹಾಕ್ತಿದ್ರು. ಈಗ ನಾನು ಮಾಡಲಿಕ್ಕೋಸ್ಕರ ಇಟ್ಟಿದ್ದೀನಿ. ಇಲ್ಲಿ ನಾನು ಹಾಗೆ ಸಣ್ಣ ಪ್ರಮಾಣದಲ್ಲಿ ಸೇರಿಸ್ತೀನಿ. ಮತ್ತು ಇದನ್ನು ಈ ಹಾಲು ಇಟ್ಕೊಂಡಿದ್ದೀನಿ ನೋಡಿ, ಸ್ವಲ್ಪ ನಾನು ಹಸು ಹಾಲು ಇಟ್ಕೊಂಡಿದ್ದೀನಿ. ಅವರು ಎದೆ ಹಾಲಿಗೆ ಹಾಕಿ ಕುಡಿಸ್ತಾಯಿದ್ರು. ಅದನ್ನು ಕರೆಸಿ ಹಿಂಗೆ ಇಟ್ಕೊತಾಯಿದ್ರು ಎದೆ ಹಾಲನ್ನ, ಒಂದೆರಡು ಡ್ರಾಪು. ಅದರೊಳಗಡೆ ಇದನ್ನು ಚೆನ್ನಾಗಿ ಬಿಸಿ ಮಾಡಿ ಹಿಂಡಿ ಕರೆದು ಹಾಕ್ತಾಯಿದ್ರು. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ನಾನು ಶುಂಠಿ ಏನು ಇಟ್ಕೊಂಡಿದ್ದೀನಿ ಅಂದರೆ, ನಮ್ಮ ತಾಯಿ ಯಾವಾಗೂ ಶುಂಠಿ ಬದಲು ಬಜೆ ಹಾಕ್ತಾಯಿದ್ರು. ನನ್ನ ಹತ್ರ ಬಜೆ ಇಲ್ಲ. ಅದನ್ನು ನಾನು ನೆಕ್ಕಿ ನೋಡಿದ್ದೀನಿ, ಕಡ್ದು. ಅದು ಖಾರವಾಗಿತ್ತು. ಆವಾಗ ನಾನು ಅದನ್ನು ಒಂದು ಸರಿ ನಮ್ಮಮ್ಮ ಇಲ್ಲದಿದ್ದಾಗ ಇದು ಹೆಂಗಿದೆ ಟೇಸ್ಟು ಅಂತ ಎದ್ದು ಅದು ಕಡ್ದು ನೋಡಿದೆ ನಾನು. ಅದು ಖಾರ ಇತ್ತು. ಅದನ್ನು ನೋಡ್ಕೊಂಡಿದ್ನಲ್ಲ, ಅದಕ್ಕೋಸ್ಕರ ನಾನು ಶುಂಠಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಅದಕ್ಕೋಸ್ಕರನೇ ನಮ್ಮ ತಾಯಿ ಒಂದು ಕಲ್ಲು ಇಟ್ಕೊಂಡಿದ್ರು. ಆ ಕಲ್ಲಲ್ಲಿ ಕೂತ್ಕೊಂಡು ಎಲ್ಲ ತೆಯ್ಯೋರು. ನಾನು ಚೆನ್ನಾಗಿ ಕೂತ್ಕೊಂಡು ನೋಡ್ಕೊತಾ ಇದ್ದೆ. ನೋಡಿ, ಇಲ್ಲಿ ಇಷ್ಟು ಶುಂಠಿ ಸೇರಿಸ್ತಾ ಇದ್ದೀನಿ ನೋಡಿ. ವೀಳ್ಯದೆಲೆ, ಶುಂಠಿ ನೋಡಿ. ಅವರು ಮಗು ನೋಡಿಕೊಂಡು ಹಾಕ್ತಿದ್ರು, ತೇಯ್ತಿದ್ರು. ಅದರಲ್ಲಿ ಅರ್ಧ ಮೆಣಸು ಹಾಕ್ತಿದ್ರು, ಹೆಚ್ಚು ಹಾಕ್ತಿರ್ಲಿಲ್ಲ. ನಾನು 4 ಕಾಳು ಹಾಕಿದ್ದೀನಿ ನೋಡಿ. ಮೆಣಸು, ಒಂದು ಬೆಳ್ಳುಳ್ಳಿ. ಅವರು ಇದರಲ್ಲಿ ಆ ಮಗುನು ವಯಸ್ಸಿನ ಪ್ರಕಾರ ಹಾಕ್ತಾಯಿದ್ರು ನಮ್ಮ ತಾಯಿ. ಅದು ತಿಂಗಳಾಗಿದ್ರೆ ಇಷ್ಟು, ವರ್ಷ ಆದರೆ ಅರ್ಧ, 1.5 ಆದರೂ 1 ಆ ಥರ ಹಾಕ್ತಾಯಿದ್ರು. ನಾನು 1 ಹಾಕಿದ್ದೀನಿ. ಮತ್ತು ಇದರ ಜೊತೆಗೆ ಈರುಳ್ಳಿನ, ಸಣ್ಣ ಈರುಳ್ಳಿನ ಹುಡಿಕೊಂಡು ತಂದು ಹಾಕ್ತಿದ್ರು. ನಾನು ದಪ್ಪ ಈರುಳ್ಳಿನಲ್ಲೇ ಒಂದು ಹೆಸಳನ್ನು ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೇರಿಸ್ತೀನಿ. ಇವಾಗ ಇಷ್ಟನ್ನು ನೋಡಿ ಜಜ್ಜಿದ್ದೀನಿ. ನೋಡಿ, ಇವಾಗ ರಸನ ಹಿಂಡ್ಕೋಬೇಕು. ಈ ಥರ ಹಾಲಲ್ಲಿ ಹಿಂಡ್ಕೋಬೇಕು. ಯಾವ ಕಾರಣಕ್ಕೂ ನೀರನ್ನು ಮಿಕ್ಸ್ ಮಾಡಬಾರ್ದು. ಮಾಡ್ತಿರಲಿಲ್ಲ ಅವರು.
ಇವಾಗ ನೋಡಿ ಇದನ್ನು ಸೋದಿಸ್ಕೋಬೇಕು ಈ ಥರ. ಅದರಲ್ಲಿ ಒಂಚೂರು ಕಸ ಇರಬಾರ್ದು, ಎಲೆದು ಅಂಶ ಅದರದ್ದು ಎಲೆ ಸ್ಮಾಲ್ ಪೀಸು ಇರಬಾರ್ದು. ಆ ಥರ ಅದನ್ನ ನೀಟಾಗಿ ಹಿಂಗೆ ಸೋದಿಸ್ಕೊತಾಯಿದ್ರು. ಇವಾಗ ಇದು ರೆಡಿ ಆಯಿತು. ಇದು ಹಿಂಗಿರುತ್ತಲ್ಲ, ಇದನ್ನು ಇಷ್ಟು ಕುಡಿಸ್ತಿರ್ಲಿಲ್ಲ ಅವರು. ಹೆಚ್ಚಾದರೆ ಸ್ವಲ್ಪ ಕಡಿಮೆ ಮಗು ಹೇಗಿದೆ ಹಂಗೆ ಅರ್ಧ ಸ್ಪೂನು. ಅದು ಒಂದು 6 ಮಂತ್ಸಿಂದ ಕೆಳಗಡೆ ಇದ್ದರೆ ಅದಕ್ಕೆ ಒಂದು ಸ್ಪೂನಲ್ಲಿ 3/4 ಸ್ಪೂನು, ಒಂದು ಸಣ್ಣ ಸ್ಪೂನ್ ಇರುತ್ತಲ್ಲ ಅದರಲ್ಲಿ. 6 ತಿಂಗಳ ಮೇಲಾದರೆ ಇಷ್ಟು ಈ ಥರ ಸ್ಪೂನಲ್ಲಿ 1 ಸ್ಪೂನು, ವರ್ಷ ಆದರೆ ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಆ ಥರ ಕುಡಿಸ್ತಾಯಿದ್ರು. ಇವಾಗ ಇದಿಷ್ಟೇ ಅಲ್ಲ, ಇದನ್ನು ಬಿಸಿ ಮಾಡಬೇಕು. ಹೇಗೆ ಅಂತ ತೋರಿಸ್ತೀನಿ ರೀ. ಇವಾಗ ಸ್ಟವ್ ಮೇಲೆ ನೋಡಿ ಚಾಕನ್ನು ಬಿಸಿ ಮಾಡ್ಕೊತೀನಿ ನಾನು. ಕೆಲವರು ಅದನ್ನು ಒಲೆ ಮೇಲಿಟ್ಟು ಬಿಸಿ ಮಾಡ್ತಾರೆ, ಹಂಗೆ ಮಾಡಬಾರ್ದು, ಅದು ಒಳ್ಳೆ ಪ್ರೋಸೆಸ್ ಅಲ್ಲ. ಯಾಕೆಂದರೆ ಆ ಮಗುಗೆ ನಾವು ಇನ್ನೂ ಬೇಯಿಸಿರೋ ಆಹಾರನ ತಿನ್ನಿಸ್ತಾ ಇರಲ್ಲ, ಎದೆ ಹಾಲು ಮಾತ್ರ ಕುಡಿಸ್ತಾ ಇರ್ತೀವಿ. ಹಂಗಾಗಿ ನಾವು ಆಮೇಲೆ ಅದು ಎದೆ ಹಾಲು ನಮ್ಮ ಬಾಡಿ ಲೆವೆಲ್ಲಷ್ಟೇ ಉಷ್ಣಾಂಶ ಇರುತ್ತೆ, ಅದು ತಣ್ಣನೇನೂ ಸಹ ಇರಲ್ಲ. ಅದಕ್ಕೆ ನಾವು ಇದನ್ನ ಹೊರಗಡೆ ಕಲ್ಲಲ್ಲಿ ಅರೋದ್ರಿಂದ ಇದು ತಣ್ಣಗೆ ಇರುತ್ತೆ. ಅದಕ್ಕೆ ನಮ್ಮ ಬಾಡಿ ಉಷ್ಣಾಂಶದಂಗೆ ಇರಬೇಕು ಅಂತ ನಮ್ಮ ಮನೇಲಿ ನಮ್ಮ ತಾಯಿ ಯಾವಾಗೂ ಮಾಡೋರು, ಒಂದು ಚಾಕು ಕಬ್ಬಣ, ಎನಿ ಕಬ್ಬಣ ಆಯಿತಾ, ಅದನ್ನು ಕುಡುಗೋಲು ಇದೆಯಲ್ಲ ಅದ್ರ ಮುಂಭಾಗನ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕ್ತಿದ್ರು. ನನ್ನ ಹತ್ರ ಕುಡುಗೋಲಿಲ್ಲ, ಅದಕ್ಕೆ ನಾನು ಚಾಕು ಹಾಕಿ ತೋರಿಸ್ತಾ ಇದ್ದೀನಿ. ಸುಮಾರು ಇದು ನೋಡಿದ ತಕ್ಷಣ ನಿಮ್ಮೆಲ್ಲರಿಗೂ ಸಹ ನಿಮ್ಮ ಅಮ್ಮಂದಿರು ನಿಮ್ಮ ಅಜ್ಜಿದಿರು ಮಾಡಿರೋದು ನೆನಪಾಗುತ್ತೆ. ಇವಾಗ ನೋಡಿ ಇದು ಕಾಯಿತು. ಇದು ಕಾದನ್ನ ನಾನು ನೋಡಿ ನಿಮಗೆ ಹಿಂಗೆ ಸೌಂಡ್ ಬರಬೇಕಿದು. ಆದರೂ ಇದ್ರದಲ್ಲಿ ಹೀಟ್ ಇರೋದೆಲ್ಲ ಇದ್ರೊಳಗಡೆ ಹೋಗಬೇಕು. ಅವ್ರದ್ದೇನೋ ಹಿಂದಿನವರು ಮಾಡ್ತಿದ್ರು ಈ ಥರ, ಗೊತ್ತಿಲ್ಲ. ನಾನು ಆ ಥರ ಉಷ್ಣಾಂಶ ನಮ್ಮ ತಾಯಿಗೆ ಕೇಳಿದಾಗ ಅದು ತಣ್ಣಗಿರುತ್ತಲ್ಲ ಹಂಗಿರಬಾರ್ದು, ಅದು ನಮ್ಮ ಹಿಂಗೆ ಬಿಸಿಯಾಗಿ ಇರಬೇಕು, ಅದಕ್ಕೆ ಹಿಂಗೆ ಕುಡಿಸೋದು ಅಂತ ಹೇಳ್ತಿದ್ರು. ನಾನು ಅದೇ ಅವ್ರು ಹೆಂಗೆ ಮಾಡಿದ್ರು ಹಂಗೆ ಮಾಡಿದೆ. ನೋಡಿ ಈಗ ಹೊಗೆ ಬರ್ತಾಯಿದೆ ಇದರಲ್ಲಿ. ಇವಾಗ ಇದು ರೆಡಿ ಆಯಿತು. ಇದನ್ನು ನಾವು ಹೇಗೆ ಕುಡಿಸೋದು ಅಂದರೆ 1 ಸ್ಪೂನು, ಎಷ್ಟು ಮಗು ಹೇಗಿರುತ್ತೆ ಆ ಥರ ಕುಡಿಸ್ಬೇಕು. ತೋರಿಸ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಇದು ಹೇಗೆ ಕುಡಿಸೋದು ಅಂತ ತೋರಿಸ್ತೀನಿ. ನೋಡಿ ತೆಗೆದು ಮಗು ಹೇಗೆ ವಯಸ್ಸಿನ ಆಧಾರದ ಮೇಲೆ ಕುಡಿಸಿ. ಚಿಕ್ಕ ಮಗು ಆದರೆ ಇಷ್ಟೇ ಸಾಕು, 1 ಮಂತ್ ಮಗು ಆದರೆ ಇಷ್ಟು ಸಾಕು. 2 ತಿಂಗಳು 3 ತಿಂಗಳಾದರೆ ಇದ್ರ ಫುಲ್ ಕುಡಿಸಿ. 6 ತಿಂಗಳಾದರೆ ಇನ್ನೂ ಫುಲ್ಲು. ವರ್ಷ ಆದರೆ 1.5 ಕುಡಿಸ್ರೂ ನಡೀತೆ, ಏನಾಗೋದಿಲ್ಲ ಆಯ್ತಾ. ನಂತರ ಫ್ರೆಂಡ್ಸ್ ಇದರಲ್ಲಿ ನಾನು ಜಾಯಿಕಾಯಿ ಸೇರಿಸಿದ್ದೀನಿ. ಜಾಯಿಕಾಯಿ ಅಂತಾರೆ ನೋಡಿ, ಅದನ್ನು ಅರ್ಧ ಹಾಕಿದ್ದೀನಿ. ಇದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ, ಪ್ಲೀಸ್ ಒಂದು ಸ್ವಲ್ಪನ ತೇದ ಹಾಕಿ. ಅದು ಹಾಕೋದು ಏನಕ್ಕಂತ ಗೊತ್ತಿಲ್ಲ, ಒಟ್ಲಿಗೆ ನಿದ್ರೆ ಬರಲಿಕ್ಕೆ ಅಂತ ಹೇಳ್ತಿದ್ರು, ಅದು ಗೊತ್ತು. ಇದು ಕುಡಿಸೋದ್ರಿಂದ ಮಗು ಚೆನ್ನಾಗಿ ನಿದ್ರೆ ಮಾಡುತ್ತೆ ಅನ್ನೋದು ಮಾತ್ರ ಗೊತ್ತು. ಯಾಕಂದರೆ ಕುಡಿಸ್ದಾಗ ಮಲ್ಕೋತಾ ಇದ್ವು ಮಕ್ಕಳು, ಅದನ್ನು ನಾನು ನೋಡಿದ್ದೀನಿ. ಇದು ಮನೆ ಮದ್ದು ಮಕ್ಕಳಿಗೆ ಮಾಡಿ ಕುಡಿಸುವಂಥದ್ದು. ಇದು ಕುಡಿಸೋದ್ರಿಂದ ಕೆಮ್ಮು ಹೋಗುತ್ತೆ ಮತ್ತು ಆರಾಮಾಗ್ತವೆ ಮಕ್ಕಳು. ಅದಕ್ಕೋಸ್ಕರ ನಾನು ನಿಮಗೆ ಸಹ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಹಳೆ ಹಿಂದಿನ ಕಾಲದಾದರೂ ಸಹ ಇದು ಯಾವತ್ತಿದ್ರೂ ಉತ್ತಮವಾದದ್ದೇ. ಆದ್ದರಿಂದ ಒಂದು ಸರಿ ನೀವು ಸಹ ನಿಮಗೇನಾದರೂ ಕೆಮ್ಮು ಎಲ್ಲ ಇದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಕೊ ಕುಡಿದು ನೋಡಿ. ಹಾಗೆ ಕುಡಿದು ಎಂಜಾಯ್ ಮಾಡಿ, ಖುಷಿಯಾಗಿರಿ. ಹಾಗೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.